ಇವನಿಗೆ ಅಷ್ಟು ಸುಲಭವಾಗಿ ಸರ್ಜರಿ ಯಾರು ಮಾಡ್ತಾರೆ ಹೇಳಿ, ದುಡ್ಡು ಖರ್ಚು ಮಾಡಿ. ಇವನ ಬ್ಲಾಕ್ ಮೇಲ್ ಮಾಡುವಂಥದ್ದು ಏನಿದೆ ಹೇಳಿ ನಮಗೆ? ನನ್ನ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದೇನೆ, ಪಬ್ಲಿಕ್ ಪ್ಲೇಸಲ್ಲೆಲ್ಲ ನಮ್ಮನ್ನು ಕಲೆಕ್ಷನ್ಗೆ ಕರ್ಕೊಂಡು ಹೋಗ್ತಿದ್ರು, ಸೆಕ್ಟ್ ಮಾಡಿಸ್ತಿದ್ರು ಅಂತ ಹೇಳ್ತಿದ್ನಲ್ಲ. ಅಷ್ಟು ಸುಲಭವಾಗಿ ಯಾರಿಗೆ ಲಿಂಗ ಪರಿವರ್ತನೆ ಮಾಡಿಸ್ಲಿಕ್ಕೆ ಆಗಲ್ಲ. ಹನಿ ಕಿಡ್ನಾಪ್ ಮಾಡಿಲ್ಲ, ಹನಿ ಕಿಡ್ನಾಪ್ ಮಾಡಿಲ್ಲ ಅಂತ ಇದೇ ನೋಡ್ಬೇಕಾಗಿದೆ. ಇಲ್ಲ, ನನ್ನ ಸಮುದಾಯದವರು ಕೆಲವು ವ್ಯಕ್ತಿಗಳು ಇಂದನೇ ಇದೇ ಥರನೇ ಮಾಡ್ತಾ ಇದ್ದಾರೆ ಅಂತ. ಈಗ 2-3 ದಿನದ ನಡೀತಾ ಇರುವಂಥದ್ದು ಅನಿಲ್ ಕುಮಾರ್ ಎಂಬ ವ್ಯಕ್ತಿ ನನ್ನ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದೇನೆ. ತುಂಬ ಕೆಟ್ಟ ಪದಗಳೆಲ್ಲ ಯೂಸ್ ಮಾಡಿ ಅವನ್ನ ಕಿಡ್ನಾಪ್ ಮಾಡಿದ್ದೀವಿ, ಅದು ಮಾಡಿದ್ದೀವಿ, ಇದು ಮಾಡಿದ್ವಿ ಅಂತ ನಾನಾ ರೀತಿಯಿಂದ ಹೇಳ್ತಾ ಇದ್ದೇನೆ. ಅವನನ್ನು ನಾವು ಕಿಡ್ನಾಪ್ ಮಾಡಿ ಯಾಕೆ ಕಿಡ್ನಾಪ್ ಮಾಡಬೇಕು ಹೇಳಿ? ಅವನು ಮಾಡಿರುವಂಥದ್ದು ವಾಟ್ಸಪ್ ಮೆಸೇಜ್ ಆಗಿರ್ಬೋದು, ಮತ್ತು ಇನ್ಸ್ಟಾಗ್ರಾಮ್ ಮೆಸೇಜ್ ಆಗಿರ್ಬೋದು, ಪ್ರತಿಯೊಂದು ಡೀಟೇಲ್ಸ್ ಎಲ್ಲ ಇಟ್ಕೊಂಡು ಬಂದಿದ್ದೀನಿ. ಡೀಟೇಲ್ಸ್ ಎಲ್ಲ ಇಟ್ಕೊಂಡ್ಬಂದು ನಾನು ಸಬ್ಮಿಟ್ ಮಾಡ್ತೇನೆ. ಯಾಕಂದರೆ ಆ ವ್ಯಕ್ತಿ ನಾನು ಕಾಂಟ್ಯಾಕ್ಟ್ ಮಾಡಿದ್ದೀನಿ, ಅವ್ನು ಕಾಂಟ್ಯಾಕ್ಟ್ ಮಾಡಿದ್ದಾನೆ ಅಂತಂತ ಎಲ್ಲನೂ ಪ್ರತಿಯೊಂದು ಸಿಗಬೇಕು. ಮತ್ತು ಅವನಾಗೆ ಮಂಗಳೂರಿಗೆ ಬಂದಿರುವಂಥ ವ್ಯಕ್ತಿ ಅವನು. ಯಾಕಂದರೆ ಮಂಗಳೂರು ಅನ್ನೋದು ಸೂಕ್ಷ್ಮವಾದ ಪ್ರದೇಶ ಆಗಿರೋದ್ರಿಂದ ಪ್ರತಿ ಕಡೆಯೂ CCTV ಎಲ್ಲ ಇದೆ, ಅದನ್ನೆಲ್ಲ ತನಿಖೆ ಮಾಡಬೇಕು. ಅವ್ನು ಹೇಳ್ತಾನೆ ನಾವು ಕಿಡ್ನಾಪ್ ಮಾಡಿದ್ದೀವಿ ಅಂತ ಹೇಳ್ತಾನೆ. ಕಿಡ್ನಾಪ್ ಮಾಡೋದಂತಂದರೆ ನಾವು ಬಾಡಿಗೆ ಮನೇಲಿದ್ದು, ಬಾಡಿಗೆ ಮನೇಲಿದ್ದಾಗ ಓನರ್ ಅಂತರೂ ಬರೋದು ಹೋಗೋದು ಮಾಡ್ತಾರೆ. ಓನರ್ಗೆ ಆದ್ರೆ ಹೇಳಬೇಕಲ್ಲ, ನಾವು ಕಿಡ್ನಾಪ್ ಮಾಡಿದ್ದೀವಿ ಅಂತ ಹೇಳಬೇಕಲ್ಲ, ಯಾಕೆ ಹೇಳಲಿಲ್ಲ? ಮತ್ತು ಒಂದು ಪಬ್ಲಿಕ್ ಪ್ಲೇಸಲ್ಲೆಲ್ಲ ನಮ್ಮನ್ನು ಕಲೆಕ್ಷನ್ಗೆ ಕರ್ಕೊಂಡು ಹೋಗ್ತಿದ್ರು, ಸೆಕ್ಸ್ ವರ್ಕ್ ಮಾಡಿಸ್ತಿದ್ರು ಅಂತ ಹೇಳ್ತಿದ್ನಲ್ಲ. ಇವನಿಗೆ ಸರ್ಜರಿ ಆಗಲಾರ್ದ ಯಾರು ಬಂದು ಇವನನ್ನು ಲಕ್ಷ ಕೊಟ್ಟು ಸೆಕ್ಸ್ ವರ್ಕ್ ಮಾಡ್ತಾರೆ, ಇವನಿಗೆ ಲಕ್ಷ ಕೊಟ್ಟು ನನಗೆ ಕೊಟ್ಟಿದ್ದಾನಂತೆ. ಅವ್ನು ಲಕ್ಷ ಇವನಿಗೆ ಕೊಟ್ಟವನು ಯಾರಂತ ನನಗೆ ಗೊತ್ತಾಗಬೇಕು. ಮತ್ತೆ ಒಂದು ಹೇಳಿದ್ದು ಇವನ ಲಿಂಗ ಪರಿವರ್ತನೆ ಮಾಡಿಸ್ತೀವಿ ಅಂತ ಹೇಳ್ತಿದ್ದಾನಲ್ಲ. ಇವನಿಗೆ ಲಿಂಗ ಪರಿವರ್ತನೆ ಆಗಿದ್ರೆ ಪ್ರತಿಯೊಂದು ನಮ್ಮಲ್ಲಿ ರೂಲ್ಸ್ ರೆಗ್ಯುಲೇಷನ್ ಇರ್ತವೆ. ಅಷ್ಟು ಸುಲಭವಾಗಿ ಯಾರಿಗೆ ಲಿಂಗ ಪರಿವರ್ತನೆ ಮಾಡಿಸ್ಲಿಕ್ಕೆ ಆಗಲ್ಲ. ಯಾಕಂದರೆ ಪ್ರತಿಯೊಂದು ಅಫಿಡವಿಟ್ ಎಲ್ಲ ಕೊಡಬೇಕಾಗುತ್ತೆ, ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕಾಗುತ್ತೆ, ಪ್ರತಿಯೊಂದು ಕೌನ್ಸಿಲಿಂಗ್ ಎಲ್ಲ ಆಗಬೇಕಾಗುತ್ತೆ, ಹಾಗೆ ಸರ್ಜರಿ ಆಗುತ್ತೆ. ಇವನಿಗೆ ಅಷ್ಟು ಸುಲಭವಾಗಿ ಸರ್ಜರಿ ಯಾರು ಮಾಡ್ತಾರೆ ಹೇಳಿ, ದುಡ್ಡು ಖರ್ಚು ಮಾಡಿ? ನನ್ನ ಮೇಲೆ ಆರೋಪ ಇರೋದು ಸುಳ್ಳು. ಅದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಸುಳ್ಳು. ಇದರಿಂದ ಅವನಿಂದ ಯಾರೋ ಒಂದು ಷಡ್ಯಂತ್ರ ಕೂತ್ಕೊಂಡು ಮಾಡಿಸ್ತಾ ಇದ್ದಾರೆ ಅಂತೇಳಿ ನಾನು ಪಕ್ಕಾ ಹೇಳ್ತನ. ಅವನಿಂದ ಯಾರೋ ಒಂದು ಹೇಳಿ ಮಾಡಿಸ್ತಾ ಇದ್ದಾರೆ ಇವನ್ನ. ಯಾಕಂದರೆ ಇವಳು ಒಂದು ಕೆಫೆ ಓಪನ್ ಮಾಡಿದ್ದಾಳೆ, ಇವಳು ರಿಕ್ಷೆ ಇಟ್ಕೊಂಡಿದ್ದಾಳೆ, ಇವಳು ಮಾನ ಅರೆಸ್ಟ್ ಮಾಡ್ಬೇಕಂತೇಳಿ ಅವನಿಂದ ಅದೇ ಥರದ ಸಮಸ್ಯೆ ಬರ್ತಿದ್ದಾರೆ. ಹೊರಗಿನವ್ರಂತೂ ಚಾನ್ಸೇ ಇಲ್ಲ. ನನ್ನ ಸಮುದಾಯದವರು ಕೆಲವು ವ್ಯಕ್ತಿಗಳು ಇಂದನೇ ಇದೇ ಥರನೇ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವ್ರು ಯಾರು ಅಂತೇಳಿ ಸ್ವಲ್ಪ ದಿನಕ್ಕೆ ಬೆಳಕಿಗೆ ಬಂದೇ ಬರುತ್ತೆ. ಯಾಕಂದರೆ ತನಿಖೆ ಆಗ್ತಾ ಇದೆ ಅವನ ಮೇಲೆ. ಮತ್ತು ನಾನು ಕೂಡ ಎಲ್ಲ ಪ್ರತಿಯೊಂದು ಸಬ್ಮಿಟ್ ಮಾಡಿ ಬಂದಿದ್ದೀನಿ. ಅವನ ಮೇಲೆ ತನಿಖೆ ಆದಮೇಲೆ ಆ ವ್ಯಕ್ತಿಗಳು ಯಾರು ಅಂತಂತೇಳಿ, ಯಾಕಂದರೆ ನನ್ನ ಮಾನ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಓಪನ್ ಮಾಡಿದರೆ ಹನಿ ಕಿಡ್ನಾಪ್ ಮಾಡಿಲ್ಲ ಅಂತ ಇದೇ ನೋಡಬೇಕಾಗಿದೆ. ಯಾಕಂದರೆ ಆ ಕಿಡ್ನಾಪ್ ಮಾಡಿರೋದು ಸಬರ್ ಬಸ್ ಸ್ಟ್ಯಾಂಡಲ್ಲಿ ಅಂತ ಹೇಳ್ತಾನೆ. ಆ ಸಬರ್ ಬಸ್ ಸ್ಟ್ಯಾಂಡೆಲ್ಲ CCTV ಫುಟೇಜ್ ಎಲ್ಲ ಚೆಕ್ ಮಾಡಬೇಕು. ನಾವು ಮೈಸೂರಿಗೆ ಹೋಗಲೇ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಮೈಸೂರಿಗೆ ಹೋಗಲಿಲ್ಲ. ಮತ್ತು ಅವನು 6 ತಿಂಗಳು 5 ತಿಂಗಳು ನಮ್ಮ ಮನೇಲಿ ಇರ್ಬೋದು. ನಮ್ಮ ಮನೇಲಿ ಇದ್ದಾಗ ಅವನು 3-4 ಸಲ ಮೈಸೂರಿಗೆ ಹೋಗೋದು, ಮತ್ತು ಮಂಗಳೂರಿಗೆ ಬರೋದು ಮಾಡಿದ್ದಾನೆ. ಆ ವ್ಯಕ್ತಿ ಮೈಸೂರಿಗೆ ಹೋದು ಮಂಗಳೂರಿಗೆ ಬಂದಾಗ, ಮೈಸೂರಲ್ಲಿದ್ದಾಗ ಹೇಳ್ಬೋದಾಗಿತ್ತಲ್ಲ, ಇವಳು ಕಿಡ್ನಾಪ್ ಮಾಡಿ ನನ್ನ ಈ ಥರ ಇಟ್ಕೊಂಡಿದ್ದಾಳೆ, ಆ ಥರ ಇಟ್ಕೊಂಡ್ರೆ ಹೇಳ್ಬೋದಾಗಿತ್ತಲ್ಲ, ಯಾಕೆ ಹೇಳಿಲ್ಲ ಆ ವ್ಯಕ್ತಿ? ಮತ್ತು ಮಂಗಳೂರಿಗೆ ಯಾಕೆ ಬರಬೇಕು? ಅಲ್ಲೇ ಇರ್ಬೋದಾಗಿತ್ತಲ್ಲ, ಯಾಕೆ ಬರಬೇಕು? ಇದೇ ಥರನೇ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಹಾಗೆ ಮಾಡ್ತಾರೆ. ಇವನ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಏನಿದೆ ಹೇಳಿ ನಮಗೆ? ಇವನು ದುಡ್ದಿರುವಂಥ ದುಡ್ಡಿಂದ ನನ್ನ ಕಾನೂನು ಹೋರಾಟ ಅಂತಂದರೆ ನನ್ನ ಕರ್ನಾಟಕದಲ್ಲಿ ನನ್ನ ಟ್ರಾನ್ಸ್ಜೆಂಡರ್ ಸಮುದಾಯದವರು, ಎಲ್ಲ ಸಂಘಟನೆದವರು ಎಲ್ಲರೂ ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಅವನ ವಿರುದ್ಧ ನಾವು ಕಾನೂನು ಕ್ರಮ ಕೈಗೊಳ್ಳಲೇಬೇಕು. ಯಾಕಂದರೆ ಇವತ್ತು ನಿನ್ನ ಮೇಲೆ ಅಪರಾಧ ಹೊರಿಸಿದ್ದಾನೆ, ನಾಳೆ ಇನ್ನೊಬ್ಬರ ಮೇಲೆ ಅಪರಾಧ ಹೊರಿಸಲ್ಲ ಅಂತ ಏನು ಗ್ಯಾರಂಟಿ ಅಂತೇಳಿ ನನ್ನ ಸಮುದಾಯದವರು ಎಲ್ಲರೂ ಸಪೋರ್ಟ್ ಮಾಡಿ ಹೇಳ್ತಾ ಇದ್ದಾರೆ. ಅವನ ಮೇಲೆ ಕಾನೂನು ಕ್ರಮ ತಗೊಂಡ್ರೆ ಅವನಿಂದ ಯಾರಿದ್ದಾರೆ ಅಂತೇಳಿ ಬೆಳಕಿಗೆ ಬರ್ತಾರೆ. ಈ ಥರ ಘಟನೆಗಳು ಮುಂದೊಂದು ದಿನ ಆಗಲ್ಲ ಅಂತಂತೇಳಿ ಧೈರ್ಯ ತುಂಬ್ತಾ ಇದ್ದಾರೆ ನನ್ನ ಸಮುದಾಯದವರೆಲ್ಲ ಸೇರಿ. ಮತ್ತು ಅವನು ಹೋಗಿ 1.5 ತಿಂಗಳು ಆದಮೇಲೆ ಹೋಗಿ ನನ್ನ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾನೆ ಅಂತಂದಮೇಲೆ ಇದ್ರ ಮೇಲೆ ಯಾವುದೋ ಒಂದು ಷಡ್ಯಂತ್ರ ನಡೀತಾ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಅವನ ಮೇಲೆ ನಾನು ಯಾಕಂದರೆ ಅವನು ಮಂಗಳಮುಖಿ ಅಂತೇಳಿ ಟ್ರಾನ್ಸ್ಜೆಂಡರ್ ಕಾರ್ಡ್ ಆಗಿರ್ಬೋದು. ಯಾಕಂದರೆ ನಾಸಾ ಜಡ್ಜ್ಮೆಂಟ್ ಪ್ರಕಾರ ನಾವು ಹೇಳ್ಬೇಕಂತಂತಂದರೆ ಅವನೊಂದು ಟ್ರಾನ್ಸ್ಜೆಂಡರ್ ಅಂತೇಳಿ ಒಪ್ಕೊಂಡು ಅಫಿಡವಿಟ್ ಎಲ್ಲ ಮಾಡಿಸ್ಕೊಂಡು ಸಬ್ಮಿಟ್ ಮಾಡಿದಾಗ ನಾವು ಪ್ರಶ್ನೆ ಮಾಡುವ ಹಕ್ಕು ಯಾರಿಗಿರಲ್ಲ. ನೀನು ಟ್ರಾನ್ಸ್ಜೆಂಡರ್ ಹೌದಾ ಅಲ್ಲ, ನೀನೇನು ಮೆಡಿಕಲ್ ಟೆಸ್ಟ್ ಮಾಡಿದೆಯಾ ಇಲ್ಲ ಅಂತೇಳಿ ಪ್ರಶ್ನೆ ಮಾಡುವ ಅಧಿಕಾರ ಹಕ್ಕು ಯಾರಿಗಿರಲ್ಲ. ಯಾಕಂದರೆ ಅವನು 18 ವರ್ಷ ಮೇಲ್ಪಟ್ಟಿದ್ದಾನೆ. ಈ ಥರ ಸಮಸ್ಯೆ ಆಗದಾಗ ಇವನು ಬೇರೆಯವ್ರ ಮೇಲೆ ಬ್ಲೈಂಡ್ ಮಾಡೋದು ತುಂಬ ತಪ್ಪು. ಇವನು ಹೋಗಿ 1.5 ತಿಂಗಳಾದಮೇಲೆ ಕಂಪ್ಲೇಂಟ್ ಕೊಡ್ತಾನೆ ಅಂತಂದಮೇಲೆ ಇವನಿಗೆ ಯಾರೋ ನನ್ನ ಕೆಲವು ಸಮುದಾಯದವರು ಇವನಿಗೆ ಮಾಡಿಸ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವ್ರು ಯಾರಂತೇಳಿ ಜನರಿಗೆ ಎಲ್ಲರಿಗೂ ಗೊತ್ತಾಗಿರುತ್ತೆ ಆಲ್ರೆಡಿ.